ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತ್ ತಾರ್ವಿ. ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ಏನ್ರ ಬಗ್ಗೆ ವಿಡಿಯೋ ಅಂತ ನಿಮಗೆ ಆ್ಯಕ್ಚುಲಿ ಗೊತ್ತಾಗಿರ್ಬೋದು. ಅದೇನಪ್ಪ ಅಂದರೆ ನನ್ನ ಗಾಡಿ ಟೈರ್ಗಳನ್ನ ಚೇಂಜ್ ಮಾಡಬೇಕು. ನೀವು ವಿಡಿಯೋದಲ್ಲಿ ನೋಡ್ಬೋದು ಟೈರ್ ಎಷ್ಟು ಸೌದೋಗಿದೆ ಅಂತ. ಗಾಡಿ ತೊಗೊಂಡು 6 ಇಯರ್ಸ್ ಕಂಪ್ಲೀಟ್ ಆಗಿದೆ, ಪ್ಲಸ್ ನಾನು 40,000 ಕಿಲೋಮೀಟರ್ ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಈ ಟೈರ್ ಇಂದ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಬನ್ನಿ ನೋಡೋಣ ಹೇಗೆ ಚೇಂಜ್ ಮಾಡ್ತಾರೆ, ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಟೈರ್ ಅಂತ ತಿಳ್ಕೊಳ್ಳೋಣ. ನಾನೀಗ ಗಾಡಿ ತಗೊಂಡು ಹೊರಟಿದ್ದು JC ರೋಡ್ಗೆ. ಏನೆಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದೀರಾ, ಮೇಕರ್ ಸರ್ಕಲ್ ರೋಡ್ ತುಂಬ ಖಾಲಿ ಇದೆ ಅಂತನಾ, ಟ್ರಾಫಿಕ್ ಜಾಮ್ ಇಲ್ಲ ಅಂತ. ಆ್ಯಕ್ಚುಲಿ ನಾನು ಹೋಗಿದ್ದು ಮಧ್ಯಾಹ್ನ, ಆಗ ಗಾಡಿಗಳು ಜಾಸ್ತಿ ಯಾವುದೂ ಓಡಾಡಲ್ಲ. ಎಲ್ಲರಿಗೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್. ಅದೇನಪ್ಪ ಅಂತಂದರೆ, ಗಾಡಿಗೆ ಸೈಡ್ ಮಿರರ್ ಇಲ್ಲ ಅಂದರೆ 500 ರೂಪೀಸ್ ಫೈನ್ ಹಾಕ್ತಾರೆ. ಹೌದು, ನನ್ನ ಗಾಡಿಗೆ ಫೈನ್ ಹಾಕಿದ್ದಾರೆ ಮಿರರ್ ಇಲ್ಲ ಅಂತ. ಇಷ್ಟು ದಿವಸ ನಾವು ಸ್ಟೈಲಾಗಿ ಮಿರರ್ ಇಲ್ದಿರೋ ಗಾಡಿ ಓಡಿಸ್ತಾ ಇರಿ, ಆದರೆ ಈಗ ಆ ಥರ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಎಲ್ಲರೂ ಗಾಡಿಗೆ ಮಿರರ್ ಹಾಕ್ಕೊಂಡೇ ಓಡಿಸಿ. ಎಸ್, ನೀವು ಇಲ್ಲಿ ನೋಡ್ಬೋದು, ನಾನು ಚೂಸ್ ಮಾಡ್ಕೊಂಡಿರೋ ಬ್ರ್ಯಾಂಡ್ ಬಂದು MRF ಅಲ್ಲಿ ಝ್ಯಾಪರ್ಸ್ ಅಂತ. ಬಟನ್ ಟೈರ್ಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಚೆನ್ನಾಗಿದೆ. ನನ್ನ ಗಾಡಿಗೆ ಫ್ರಂಟು ಬ್ಯಾಕು ಎರಡಕ್ಕೂ ಬೇಕಿತ್ತು ಟೈರು. ಈ ಟೈರ್ ಪರ್ಚೇಸ್ ಮಾಡೋದಕ್ಕೆ ನಂಗೆ ಕಾಂಪ್ಲಿಮೆಂಟ್ರಿಗೆ ಟ್ಯೂಬ್ ಕೂಡ ಫ್ರೀಯಾಗಿ ಸಿಕ್ತು ಅದರೊಳಗಡೆನೆ. ಬನ್ನಿ ಈಗ ಟೈರ್ ಹೇಗೆ ಚೇಂಜ್ ಮಾಡಿದೆ ಅಂತ ನೋಡೋಣ. ಎಸ್, ನೀವು ಇಲ್ಲಿ ನೋಡ್ಬೋದು ಹೇಗೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ. ಬ್ಯಾಕ್ ಡಿಸ್ಕ್ ರಿಮೂವ್ ಮಾಡ್ಕೊತಾ ಇದ್ದಾರೆ. ಇದು ರಿಮೂವ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ರಿಮೂವ್ ಮಾಡಬೇಕು. ಏನಕ್ಕಂತಂದರೆ ಅಲ್ಲಿ ABS ಸೆನ್ಸರ್ ಇರುತ್ತೆ, ಅದಕ್ಕೋಸ್ಕರ. ಬ್ಯಾಕ್ ವೀಲ್ ಬಿಚ್ಚಿದೆ ತುಂಬ ಕಷ್ಟ. ಏನಕ್ಕಂತಂದರೆ ಅಲ್ಲಿ ಚೈನ್ಸ್ ಪ್ಯಾಕೆಟ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ. ಎಸ್, ಈಗ ಇಲ್ಲಿ ನೋಡ್ಬೋದು ಗಾಡಿದು ವೀಲ್ ರಿಮೂವ್ ಮಾಡಿಬಿಟ್ಟಿದ್ದಾರೆ ಈಗ. ಎಸ್, ನೀವಿಲ್ಲಿ ನೋಡ್ಬೋದು ಟೈರ್ನ ಲೂಸ್ ಮಾಡ್ಕೊತಿದ್ದಾರೆ ರಿಮ್ಮಿಂದ ಬೈ ದ ಯೂಸ್ ಆಫ್ ಹೈಡ್ರೋಲಿಕ್ ಮಿಷಿನು. ಎಸ್, ನೀವೀಗ ಇಲ್ಲಿ ನೋಡ್ಬೋದು ಟೈರ್ನ ಹೇಗೆ ರಿಮೂವ್ ಮಾಡ್ತಾರೆ ಅಂತ. ಎಸ್, ನೀವು ನೋಡ್ಬೋದು ಆ ಟೈರ್ ಹಾಕೋಕ್ಕಿಂತ ಮುಂಚೆ ಆ ಬಕೆಟಲ್ಲಿರೋ ಟೈರ್ ವ್ಯಾಕ್ಸ್ನ ಬ್ರಷಲ್ಲಿ ಅದ್ಕೊಂಡು ಟೈರ್ಗೆಲ್ಲ ಅಪ್ಲೈ ಮಾಡ್ತಾ ಬರ್ತಾ ಇದ್ದಾರೆ. ಎಸ್, ನೀವೀಗ ಇಲ್ಲಿ ನೋಡ್ಬೋದು ಟೈರ್ ಒಳಗಡೆ ಟ್ಯೂಬ್ನ ಫಿಟ್ ಮಾಡ್ತಾ ಇದ್ದಾರೆ ಈಗ. ಬ್ಯಾಕ್ ವೀಲ್ ರೆಡಿಯಾಗಿದೆ. ಈಗ ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ಕೊತಾರೆ, ನೀವು ನೋಡ್ತಾ ಹೋಗ್ಬೋದು.
ಬ್ಯಾಕ್ ವೀಲೇ ಸ್ವಲ್ಪ ಟೈಮ್ ಹಿಡಿಯೋದು. ಏನಕ್ಕಪ್ಪ ಅಂತಂದರೆ ಹಿಂದೆಗಡೆ ಚೈನ್ಸ್ ಪ್ಯಾಕೆಟ್ ಇರುತ್ತೆ, ಅದೆಲ್ಲ ಅಡ್ಜಸ್ಟ್ ಮಾಡಿ ಕೂರಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ. ಬ್ಯಾಕ್ ವೀಲ್ ರೆಡಿ ಆಯಿತು, ಎಲ್ಲ ಫಿಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ. ಎಸ್, ನೀವೀಗ ಇಲ್ಲಿ ನೋಡ್ಬೋದು ಫ್ರಂಟ್ ವೀಲ್ನ ರಿಮೂವ್ ಮಾಡ್ಕೊತಾ ಇದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ ಇಂಜಿನ್ ಕೆಳಗಡೆ ಜಾಕ್ ಹಾಕಿಟ್ಟಿದ್ದಾರೆ. ಅದು ಏನಕ್ಕಪ್ಪ ಅಂತಂದರೆ ಫ್ರಂಟ್ ವೀಲ್ನ ರಿಮೂವ್ ಮಾಡಿದಾಗ ಗಾಡಿ ವೇಟ್ ಎಲ್ಲ ಬಂದು ಮುಂದೆಗಡೆ ಬೀಳುತ್ತೆ, ಅದಕ್ಕೋಸ್ಕರ ಸಪೋರ್ಟ್ ಆಗಿ ಇಂಜಿನ್ ಹತ್ರ ಜಾಕ್ ಹಾಕಿ ಇಟ್ಟಿದ್ದಾರೆ. ಈಗ ಫ್ರಂಟ್ ವೀಲ್ ಟೈರ್ ಚೇಂಜ್ ಮಾಡ್ಕೊಂಡ್ರೆ ಸೇಮ್ ಪ್ರೊಸೀಜರ್, ಬ್ಯಾಕ್ ಟೈರ್ದು ಏನು ಮಾಡೋ ಅದೇ ಥರ ಸೇಮ್ ಟು ಸೇಮ್. ಫ್ರಂಟ್ ವೀಲರ್ ಟೈರ್ ಚೇಂಜ್ ಆಗಿದೆ, ಈಗ ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ಕೊತಾರೆ, ನೀವು ನೋಡ್ತಾ ಹೋಗ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಗಾಡಿ ಟೈರ್ಗೆ 1 ಇಯರ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ವಾರಂಟಿ ಹೇಗೆ ಕ್ಲೇಮ್ ಆಗುತ್ತೆ ಅಂತ ಹೇಳಿದ್ರೆ, 1 ವರ್ಷ ಒಳಗಡೆ ಗಾಡಿ ಟೈರ್ ಏನಾದರೂ ಬಬಲ್ಸ್ ಬಂತು ಅಂತ ಅಂದ್ಕೊಳ್ಳಿ, ಆವಾಗ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆಗುತ್ತೆ. ಬಿಲ್ ಕಂಪಲ್ಸರಿ ಇರಲೇಬೇಕಾಗುತ್ತೆ, ಹಾಗಾಗಿ ಬಿಲ್ನ ಹುಷಾರಾಗಿ ಎತ್ತಿಟ್ಕೊಳ್ಳಿ. ನೋಡಿ ಗಾಡಿ ಟೈರ್ ಚೇಂಜ್ ಮಾಡಿಸಿದ ಮೇಲೆ ಹೇಗೆ ಹೊಸ ಥರ ಕಾಣಿಸ್ತಿದೆ ಗಾಡಿ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.